ಸೋಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫೈನಲಿ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ಸಾಂಗ್ ರಿಲೀಸ್ ಆಗಿದೆ. ಐ ಥಿಂಕ್ ಬಹಳ ವರ್ಷಗಳಾದ್ಮೇಲೆ ಒಂದು ಸಾಂಗ್ ಗೆ ರಿಲೀಸ್ ಗಿಂತ ಮುಂಚೆ ಇರುವಂತ ಕ್ರೇಜು ಐ ಥಿಂಕ್ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಏನ್ ಇನ್ಸ್ಟಾ ರೀಲ್ಸ್ ಅಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡೋದೇ ತಡ ಎಲ್ರು ಪೋಸ್ಟ್ ಮೇಲೆ ಪೋಸ್ಟ್ ಹಾಕೋದು, ರೀಲ್ಸ್ ಅಲ್ಲಿ, ಶಾರ್ಟ್ಸ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಬರೀ ಇದ್ರದೆ. ಯಾವಾಗ ಪೋಸ್ಟ್ಪೋಂಡ್ ಆಯ್ತೋ ಇದ್ರ ಮೇಲಿರೋ ಕ್ರೇಜು ಡಬಲ್ ಆಯ್ತು ಅಂದ್ರೂ ತಪ್ಪಲ್ಲ. ಇಷ್ಟೆಲ್ಲ ಎಕ್ಸೆಪ್ಟೇಷನ್ ಇಟ್ಕೊಂಡಿರುವಂತ ಸಾಂಗು ನಮ್ಮ ಎಕ್ಸೆಪ್ಟೇಷನ್ ರೀಚ್ ಮಾಡ್ತಾ ಅಂದ್ರೆ ಹೌದು, ರೀಚ್ ಮಾಡ್ತು. ಎಸ್ಪೆಷಲಿ ಈ ಸಾಂಗ್ ನ ಲಿರಿಕ್ಸ್ ಸ್ಟಾರ್ಟಿಂಗ್ 30 ಸೆಕೆಂಡ್ ಏನ್ ಹೇಳ್ತಾವ್ರೆ ಅಂತ ನಂಗೆ ಅರ್ಥ ಆಗ್ತಾ ಇರಲಿಲ್ಲ. ಬಟ್ ಹೋಗ್ತಾ ಇಲ್ಲಿ ಬಂದಂತ ಲಿರಿಕ್ಸ್ ಅಂಡ್ ಅದನ್ನ ಹೇಳ್ತಾ ಇರುವಂತ ಟ್ಯೂನು ಅಂಡ್ ಬ್ಯಾಕ್ ಗ್ರೌಂಡ್ BGMs, ಆ ಬೀಟ್ಸ್, ಡಿ ಬಾಸ್ ಅವರ ಲೈಫ್ ಪರ್ಸನಲ್ ಆಗಿರ್ಬೋದು ಅಥವಾ ನಮ್ಗಾಗಿರ್ಬೋದು ಒಂದು ಮೋಟಿವ್ ಆಗಿ, ಇನ್ಸ್ಪೈರಿಂಗ್ ಆಗಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ಕನೆಕ್ಟ್ ಮಾಡ್ತು ಅಂದ್ರೆ ತಪ್ಪಲ್ಲ. ಅಂಡ್ ಎಸ್ಪೆಷಲಿ ಈ ತರ ಟಾಪಿಕ್ಸ್ ನ ಮಾತಾಡಕ್ ಚಂದ. ಆದ್ರೆ ಯಾವಾಗ ಇದನ್ನ ಸಾಂಗ್ಗೆ ಆಡ್ ಮಾಡ್ತಾರೋ ಅದನ್ನ ಪ್ರೊಫೆಷನಲ್ ರೀತಿಲಿ ಅದು ಆಡಿಯನ್ಸ್ಗೆ ರೀಚ್ ಆಗೋ ಮಾಡೋದು ತುಂಬಾನೇ ಕಷ್ಟ ಇರುತ್ತೆ. ಬಟ್ ಇಲ್ಲಿ ಅಜನೀಶ್ ಅವರು ಆ ಲಿರಿಕ್ಸ್ಗೆ ತಕ್ಕಂತೆ ಒಂದು ಮ್ಯೂಸಿಕ್ ಅನ್ನ ಕಂಪೋಸ್ ಮಾಡಿ ಅದನ್ನ ಆಡಿಯನ್ಸ್ಗೆ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಐ ಥಿಂಕ್ ಇದು ಮೂವಿ ಇಂಟ್ರೋದಲ್ಲಿ ಬರುವಂತ ಸಾಂಗ್ ಆಗಿರ್ಬೋದು. ಅಂಡ್ ಈ ಸಾಂಗ್ ನ ಸೆಲೆಬ್ರೇಷನ್ ಮಾಡೋದಕ್ಕೆ ಇವಾಗ ಡಿ ಬಾಸ್ ಇಲ್ದೇ ಇರ್ಬೋದು, ಬಟ್ ಈ ಸಾಂಗೇ ಸಾಕು ಡಿ ಬಾಸ್ ನಮ್ ಜೊತೆ ಇಲ್ದೇ ಇರುವಂತ ದುಃಖನ ಮರ್ಸೋದಕ್ಕೆ. ಇನ್ನು ಈ ಸಾಂಗ್ ಬರೀ ಲಿರಿಕ್ಸ್ ಎಲ್ಲ ಎಂಡ್ ಆಗುತ್ತಾ, ಒಂದು ಡ್ಯಾನ್ಸ್ ಸ್ಟೆಪ್ ಇಲ್ವಾ ಅಂತ ಅನಿಸ್ತಾ ಇತ್ತು. ಬಟ್ ಪರವಾಗಿಲ್ಲ, ಮೂವಿ ಟೀಮ್ ಕೊರಿಯೋಗ್ರಾಫರ್ಸ್ ಕೆಲವೊಂದು ಡ್ಯಾನ್ಸ್ ಸ್ಟೆಪ್ನ ಅಂತೂ ತೋರಿಸಿದ್ದಾರೆ. ಅಂಡ್ ಡಿ ಬಾಸ್ ಅವರು ಆ ಸ್ಟೆಪ್ನ ಪ್ರಾಕ್ಟೀಸ್ ಮಾಡ್ತಾ ಇರೋದು ಗ್ಲಿಪ್ಸ್ ತೋರಿಸಿದ್ದಾರೆ. ಇನ್ನು ಆ ಡ್ಯಾನ್ಸ್ ಹೆಂಗ್ ಮೂಡ್ ಬರುತ್ತೆ ಅವನ್ನೆಲ್ಲ ನಾವು ಥಿಯೇಟರ್ನೇ ನೋಡ್ಬೇಕು ಅನ್ಸುತ್ತೆ. ನನ್ನ ಪ್ರಕಾರ ಹೇಳೋದಾದ್ರೆ ಇದೊಂದು ಒಳ್ಳೆ ಸಾಂಗು, ತುಂಬಾ ಚೆನ್ನಾಗಿದೆ. ನಂಗೆ ಪರ್ಸನಲಿ ಇಷ್ಟ ಆಯಿತು. ಆ ಲಿರಿಕ್ಸು ಅದು ತುಂಬಾ ಕನೆಕ್ಟ್ ಆಯಿತು. ಆ್ಯಂಡ್ ಪ್ರೆಸೆಂಟ್ ಇರುವ ಸಿಚುವೇಶನ್ಗೂ ಹಾಗೂ ನಮ್ಮ ಲೈಫ್ಗೂ ಈ ಲಿರಿಕ್ಸು ಒಂಥರ ಇಂಪ್ಯಾಕ್ಟ್ ಬೀಳುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಧ್ಯದಲ್ಲಿ ಹೇಳ್ಬೇಕಾದ್ರೆ ಜಿಂಕಾಲ ಅವೆಲ್ಲ ಬೇಡವಾಗಿತ್ತು. ಅದ್ರ ಬದಲು ಬೇರೆ ಏನಾದರೂ ಹಾಕಿದ್ರೆ ಈ ಸಾಂಗ್ ಇನ್ನೂ ಬೆಟರ್ ಆಗ್ತಾ ಇತ್ತು ಅಂತ ನನ್ನ ಅಭಿಪ್ರಾಯ. ಅದು ಬಿಟ್ಟರೆ ಏನೋ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಕೆ ಹೋಗಿ ಇದನ್ನು ಪ್ರೆಸೆಂಟ್ ಮಾಡಿರ್ಬೋದು. ಆದರೂ ಹೇಳ್ಬೇಕಂತಂದರೆ ಸಮ್ವೇರ್ ಇಟ್ ವರ್ಕ್ಡ್. ಬಟ್ ಮೇನಾಗಿ ಯಾವ್ದಾದ್ರು ಒಂದು ಪವರ್ಫುಲ್ BGM ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತೇನೋ. ಬಟ್ ಮೂವಿಲಿ ಬೇರೆ ಬೇರೆ ಸಾಂಗಲ್ಲಿ ಅದನ್ನು ಕೇಳ್ಬೋದು ನಾವು. ಇನ್ನೂ ಸುಮಾರು ಸಾಂಗ್ಸ್ ಇದೆ ಫಸ್ಟ್ ಸಾಂಗ್ ಆಗಿರೋದ್ರಿಂದ. ಆ್ಯಂಡ್ ಇದು ನೋಡಿದ್ರೆ ಯಾವುದೋ ಪಬ್ಬಲ್ಲಿ ಅದರೊಳಗೆ ನಡೆಯೋ ಥರ ಇದೆ. ಆ್ಯಂಡ್ ಆ ಸೆಟಪ್ಗೆ ಸಾಂಗು ಸೂಟ್ ಆಗುತ್ತೆ, ಏನಿಲ್ಲ. ಆ್ಯಂಡ್ ಅಜನೀಶ್ ಅವರು ಹೇಳ್ದಂಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ಸಾಂಗ್ನ. ಮತ್ತು ಲಿರಿಕ್ಸ್ ಬರೆದಂಥ ಅನಿರುದ್ಧ್ ಶಾಸ್ತ್ರಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಸಂತು ಮಾಸ್ಟರು ಈ ಎಂಟೈರ್ ಸಾಂಗ್ಗೆ ಯಾವ್ಯಾವ ರೀತಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಅವನ್ನೆಲ್ಲ ನಾವು ಥಿಯೇಟರ್ ಹೋಗಿ ನೋಡಬೇಕು. ಒಟ್ಟಾರೆ ಹೇಳೋದಾದ್ರೆ ಆದಷ್ಟು ಬೇಗ ಡೆವಿಲ್ ಸಿನಿಮಾ ಪೋಸ್ಟ್ಪೋಂಡ್ ಆಗದೇನೆ ಅದು ಅನೌನ್ಸ್ ಮಾಡಿರೋ ಡೇಟ್ಗೆ ರಿಲೀಸ್ ಆಗಿ ಡಿ ಬಾಸ್ ಫ್ಯಾನ್ಸ್ಗೂ ಅವ್ರಿಗೂ ಎಲ್ಲರಿಗೂ ಮತ್ತು ಇಂಡಸ್ಟ್ರಿಗೆ ಒಂದೊಳ್ಳೆ ಫಿಲಮ್ ಆಗಲಿ ಅಂತ ಬಯಸ್ತೀನಿ. ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಇನ್ನೂ ಹೊಸ ಮೂವಿ ಎಕ್ಸ್ಪ್ಲನೇಷನ್ಗಾಗಿ, ರಿವ್ಯೂಸ್ಗಾಗಿ ನನ್ನ ಈ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.